ಓಕೆ, ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ. ಇನ್ನೇನು ರಕ್ಷಣಾ ಪಡೆಗಳ ಮುಖ್ಯಸ್ಥ ಹುತಾತ್ಮ ಬಿಪಿನ್ ರಾವತ್ ಅವರ ಅಂತಿಮ ಮೆರವಣಿಗೆ ಅಂತಿಮ ಹಂತಕ್ಕೆ ಈಗ ಬಂದಂಗೆ ಕಾಣಿಸ್ತಾ ಇದೆ ದೃಶ್ಯದಲ್ಲಿ. ಜನ ನೋಡಿ, ಸೇನಾಧಿಕಾರಿಗಳು ಸೇನೆಯವರು ಇರ್ತಾರೆ ಸಹಜವಾಗಿ, ಆದರೆ ಜನ ಅಲ್ಲಿಂದ ಬಿಪಿನ್ ರಾವತ್ ಅವರ ಮನೆಯಿಂದ ಇಲ್ಲಿ ತನಕ ರಾಷ್ಟ್ರಧ್ವಜವನ್ನು ಹಿಡ್ಕೊಂಡು ಒಂದೇ ಸಮ ಸತತವಾಗಿ 9 ಕಿಲೋಮೀಟರ್ ನಡ್ಕೊಂಡು ಬಂದಿದ್ದಾರೆ. ಆ ದೇಶಭಕ್ತಿ ಅಂತಕ್ಕಂಥದ್ದು ಯಾರು ಹೇಳ್ಕೊಡೋದಲ್ಲ, ಅಥವಾ ಯಾರೋ ಇಲ್ಲ ನೀನು ಹೋಗಬೇಕು 9 ಕಿಲೋಮೀಟ್ರ್ ಅಂತ ಇನ್ಸಿಸ್ಟ್ ಮಾಡಿ ಕಳಿಸಿರೋದಲ್ಲ. ಅದು ಬಂದುಬಿಡುತ್ತೆ ಅವ್ರಿಗೆ. ಈಗ ನಮ್ಮಲ್ಲೇ ಪುಲ್ವಾಮಾ ಅಟ್ಯಾಕ್ನಲ್ಲಿ ನಮ್ಮ ಮಂಡ್ಯದ ಒಬ್ಬ ಯೋಧ ತೀರ್ಕೊಂಡಾಗ ಎಂಥ ರೆಸ್ಪೆಕ್ಟ್ ಸಿಕ್ತು ಅವ್ರಿಗೆ ಇಲ್ಲಿ ಅಂತಂದರೆ, ನಾವು ಲೈವ್ ಕವರೇಜ್ ಮಾಡ್ತಾ ಇದ್ದಾಗ ಶಾಕ್ ಆಗಿಬಿಟ್ಟಿತ್ತು. ಮಂಡ್ಯಕ್ಕೆ ಕರ್ಕೊಂಡು ಹೋಗೋ ತನಕ ಇಡೀ ರಸ್ತೆಯಲ್ಲಿ ನಿಂತಿದ್ದಂತಹ ಜನ ಊರಲ್ಲಿ ನಿಲ್ಲಿಸಿ ಹಾರ ಹಾಕಿ, ಅದು ಬೇರೆ ಬೇರೆ ಯಾರಿಗೂ ಆ ರೀತಿ ಬರಲ್ಲ. ಹಾಗೆ ಅದು ನಮ್ಮ ಯೋಧರಿಗಷ್ಟೇ ಸಿಗ್ತಕ್ಕಂಥ ಗೌರವ. ಆಮೇಲೆ ಅದು ರಕ್ತದಲ್ಲೇ ಬಂದಿರುತ್ತೆ ಭಾರತೀಯರಿಗೆ. ಆ ಯೋಧರಿಗೆ ಕೊಡಬೇಕಾದಂತಹ ಆ ಒಂದು ಭಕ್ತಿ, ಶ್ರದ್ಧೆ ಅಥವಾ ಅದೊಂದು ಗೌರವ ಇದೆಯಲ್ಲ, ಆ ಸಲ್ಲಿಸ್ತಕ್ಕಂಥದ್ದು. ಅದರಲ್ಲೂ ನಾವು ಕಳ್ಕೊಂಡಿರ್ತಕ್ಕಂಥದ್ದು ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್ ಸಣ್ಣ ಪುಟ್ಟ ವ್ಯಕ್ತಿ ಅಲ್ಲ. ನಮ್ಮ ದೇಶಕ್ಕೆ ತುಂಬಲಾರದಂತಹ ನಷ್ಟ ಅದು. ಯಾಕೆಂತಂದರೆ ಅವರ ಸಾಧನೆ ಆಗಿತ್ತು, ಅವರ ಕೆಲಸ ಕಾರ್ಯಗಳು ಆಗಿತ್ತು. ಅವ್ರನ್ನ ರೀಪ್ಲೇಸ್ ಮಾಡ್ತಕ್ಕಂಥವ್ರು ಯಾರು ಅಂತಕ್ಕಂಥ ಪ್ರಶ್ನೆ ಇವಾಗ ಸದ್ಯಕ್ಕೆ. ಹೀಗಿರಬೇಕಾದ್ರೆ ಅಂಥವ್ರನ್ನ ನಾವು ಕಳ್ಕೊಂಡಿದ್ದೀವಿ. ಮತ್ತು ನಾನು ಬೆಳಗ್ಗೆ ಇನ್ನೊಂದು ಮಾತು ಹೇಳ್ತಾ ಇದ್ದೆ, ಏನಂದರೆ ನಾವು ಕಳ್ಕೊಂಡಿರ್ತಕ್ಕಂಥ 13 ಜನ, ಆ 13 ಜನದಲ್ಲಿ ಅವರ ವೈಫ್ ಒಬ್ಬರನ್ನ ಬಿಟ್ಟರೆ ಇನ್ನು 12 ಜನ ಹಂತ ಹಂತವಾಗಿ ಅವರು ರ್ಯಾಂಕನ್ನು ಪಡ್ಕೊಂಡು ಮೇಲ್ದರ್ಜೆಗೆ ಬಂದಿರತಕ್ಕಂಥವ್ರು ಸೇನೆಯಲ್ಲಿ. ಅದೇನು ಕಡಿಮೆ ಸಾಧನೆ ಅಲ್ಲ. ಅವರಿಗೆ ಕೊಟ್ಟ ತರಬೇತಿ, ಅವರ ಅನುಭವ ಎಲ್ಲವನ್ನೂ ಕಳ್ಕೊಂಡ್ಬಿಟ್ವಿ ನಾವಿವಾಗ. ಮತ್ತೆ ಇಂಥ ಯೋಧರನ್ನು ರೆಡಿ ಮಾಡಬೇಕು, ಸೃಷ್ಟಿ ಮಾಡಬೇಕು ಅಂತಂದರೆ ಅದು ಸಾಮಾನ್ಯವಾದ ಮಾತಲ್ಲ. ಅದು ಸಾಮಾನ್ಯವಾದ ಮಾತಲ್ಲ. ಒಬ್ಬ ವ್ಯಕ್ತಿನ ಕರ್ಕೊಂಬಂದು ಯಾರೋ ಒಬ್ಬರನ್ನ ಕರ್ಕೊಂಬಂದು ಈ ರ್ಯಾಂಕ್ ಕೊಡೋಕ್ಕಾಗಲ್ಲ. ಆ ಸಾಧನೆ ಇರುತ್ತೆ ಅವ್ರದ್ದು ಅದರಲ್ಲಿ. ಅಂಥವ್ರನ್ನ ನಾವು ಕಳ್ಕೊಂಬಿಟ್ವಲ್ಲ, ಅದು ನಿಜವಾಗ್ಲೂ ಕೂಡ ನಮ್ಮ ದೇಶಕ್ಕೆ ಭರಿಸಲಾಗದಂತಹ ನಷ್ಟ. ಇನ್ನೊಬ್ಬರು ಬಿಪಿನ್ ರಾವತ್ನ ನಾವು ತರೋಕ್ಕಾಗುತ್ತಾ? ಅಂಥ ವ್ಯಕ್ತಿತ್ವವನ್ನು ಅಷ್ಟು ಸುಲಭ ಅಲ್ಲ. ನಾವು ಯಾವಾಗಲೂ ಅಮರ್ ರಹೆ ಅಂತ ಒಂದು ಮಾತು ಹೇಳ್ಬಿಡ್ತೀವಿ. ಯಾವತ್ತಾದರೂ ಅವ್ರ ಹೆಂಡತಿ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವ? ಅವ್ರ ಕುಟುಂಬ ಏನು, ಎತ್ತ, ಯಾರ ದಿಕ್ಕು, ನಾವು ಯೋಚನೆ ಮಾಡಲ್ಲ. ಅದು ಅವರ ತ್ಯಾಗ, ಬಲಿದಾನ ಅಂತಂದರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತು ನಮ್ಮ ದೇಶದಲ್ಲಿ ನಾನು ನೋಡಿರೋ ಪ್ರಕಾರ ಹೆಚ್ಚು ಕಡಿಮೆ ನಮ್ಮ ದೇಶವಾಸಿಗಳು ಅವ್ರಿಗೆ ಗೊತ್ತಿದೆ, ಸೇನೆಯವ್ರನ್ನ ಅಷ್ಟು ಸುಲಭಕ್ಕೆ ಯಾರೂ ತಗೊಳ್ಳಲ್ಲ. ಪ್ರತಿಯೊಬ್ಬ ಯೋಧರಿಗೂ ಅವ್ರಿಗೆ ಸಿಗಬೇಕಾದ ರೆಸ್ಪೆಕ್ಟ್ ಅಂತಕ್ಕಂಥದ್ದು ಸಿಗುತ್ತೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅದು ಕೂಡ ಮೆರವಣಿಗೆ ಮುಕ್ತಾಯ ಆಗುತ್ತೆ. ನಂತರ ಸೇನೆಯ ವತಿಯಿಂದ ಅಂತಿಮ ಗೌರವ, ಅದಾದ ನಂತರ ಅಂತ್ಯ ಸಂಸ್ಕಾರ. ನಾನು ಮಾತುಕತೆಯನ್ನು ಮುಂದುವರಿಸ್ತೀನಿ VM ನಾಯಕ್ ಅವ್ರ ಜೊತೆಯಲ್ಲಿ ಮತ್ತು ಮೋಹನ್ ಚಿತ್ತಳೆ ಅವ್ರ ಜೊತೆಯಲ್ಲಿ. ನಾಯಕ್ ಸರ್, ನಾನು ಎನ್ಕ್ವೈರಿ ಬಗ್ಗೆ ಕೆಲವು ಮಾಹಿತಿಯನ್ನು ಮೋಹನ್ ಸರ್ ಜೊತೆಯಲ್ಲಿ ಕೇಳಿಕೊಂಡೆ. ಎಲ್ಲ ಎನ್ಕ್ವೈರಿ ಆಗುತ್ತೆ, ಎವಿಡೆನ್ಸ್ಗಳನ್ನೆಲ್ಲ ಕಲೆಕ್ಟ್ ಮಾಡ್ತಾರೆ. ಆ ಟೀಮ್ ಒಂದು ಕನ್ಕ್ಲೂಷನ್ಗೆ ಬರುತ್ತೆ, ಹೀಗಾಗಿರ್ಬೋದಪ್ಪ, ಹೀಗಾಗಿದೆ ಅಂತಂದ್ಬಿಟ್ಟು ಅದಕ್ಕೆ ಅವ್ರಿಗೆ ಎವಿಡೆನ್ಸ್ ಸಿಗುತ್ತೆ. ವಾಟ್ ನೆಕ್ಸ್ಟ್ ಅಂತ ಅವ್ರು ಯಾರಿಗೆ ರಿಪೋರ್ಟ್ ಮಾಡ್ಬೇಕು? ಅದನ್ನು ಈಗ ಯಾರಿಗೆ ರಿಪೋರ್ಟ್ ಮಾಡ್ಬೇಕಂದ್ರೆ ಇದು ಕನ್ವೀನಿಂಗ್ ಅಥಾರಿಟಿ ಅಂತ ಇರ್ತದೆ. ಯಾರು ಎನ್ಕ್ವೈರಿನ ಆರ್ಡರ್ ಮಾಡಿದರು? ಓಕೆ, ಈಗ ನನಗೆ ಗೊತ್ತಿರೋ ಪ್ರಕಾರ ಏರ್ಫೋರ್ಸ್ ಚೀಫ್ ಆರ್ಡರ್ ಮಾಡಿದ್ದಂದ್ರೆ ಏರ್ ಹೆಡ್ ಕ್ವಾರ್ಟರ್ಸ್ಗೆ ಹೋಗ್ತದೆ ಅದು. ಇಟ್ ವಿಲ್ ಗೋ ಬ್ಯಾಕ್ ಟು ದ ಕನ್ವೀನಿಂಗ್ ಅಥಾರಿಟಿ. ನಾನೇ ಆಸ್ ಎ ಏರ್ ಚೀಫ್ ನಾನು ಆರ್ಡರ್ ಮಾಡಿದ್ದೆ ಅಂತಂದ್ರೆ ಆ ರಿಪೋರ್ಟು, ಕನ್ಕ್ಲೂಷನ್ಸು ಎಲ್ಲ ನಮಗೆ ಬರ್ತವೆ. ನನ್ನಿಂದ ಗೌರ್ಮೆಂಟ್ ಕೇಳಿದರೆ ಗೌರ್ಮೆಂಟ್ಗೆ ಕೊಡ್ತೀವಿ. ಗೌರ್ಮೆಂಟ್ ರಿಪೋರ್ಟ್ ನಿಮ್ಮ ಹತ್ರ ಇಟ್ಟರೆ ಜಸ್ಟ್ ಟೆಲ್ ಅಸ್ ವಾಟ್ ಇಸ್ ದ ಕಾಸ್ ಅಂತಂದ್ರೆ, ಇಫ್ ದ ಗೌರ್ಮೆಂಟ್ ಇಸ್ ಸ್ಯಾಟಿಸ್ಫೈಡ್ ದೆನ್ ಅಷ್ಟೇ ಹೇಳ್ತಾರೆ, ನೋ ದೆರ್ ಇಸ್ ನೋ ದಿಸ್ ಥಿಂಗ್, ಇಟ್ ಇಸ್ ಅ ಟೆಕ್ನಿಕಲ್ ಎರರ್ ಆರ್ ಇಟ್ ಇಸ್ ಡ್ಯೂ ಟು ಎನ್ವೈರ್ಮೆಂಟಲ್ ಕಂಡೀಷನ್ಸ್. ಆ ಟೈಪ್ ಫೈಂಡಿಂಗ್ಸ್ ಬಂದಪ್ಪ ಇಷ್ಟು ಹೇಳ್ತಾರೆ. ಅದರೊಳಗೆ ಸರ್ಕಾರ ಅದನ್ನು ತರಿಸ್ಬೋದು. ಏನನ್ನ? ಆ ರಿಪೋರ್ಟನ್ನು ಓಕೆ, ನಾವು ವೆರಿಫಿಕೇಶನ್ ಮಾಡ್ತೀವಿ. ಇದನ್ನೇನಪ್ಪ ಅಂದ್ರೆ ಪಾರ್ಲಿಮೆಂಟದಲ್ಲಿ ನೀವು ಇದೇನಪ್ಪ ಅಂದ್ರೆ ಪ್ರೆಸೆಂಟ್ ಮಾಡಿರಿ. ಸೊ ಆ ಥರ ಏನಾದರೂ ಇದು ಬರ್ಬೋದು. ಎನ್ಕ್ವೈರಿ ಆಗ್ಬೇಕಂತಂದರೆ ಎನ್ಕ್ವೈರಿಯಲ್ಲಿ ಆಲ್ಮೋಸ್ಟ್ 90 to 95% ನಿಮ್ಗೆ ಅಕ್ಯುರೇಸಿ, ಕಾಸ್ ಆಫ್ ದ ಆಕ್ಸಿಡೆಂಟ್ ಗೊತ್ತಾಗ್ತದೆ. ಓಕೆ, ಅದರಲ್ಲಿ ಏನಂತಂದ್ರೆ 80% ಮಷಿನ್ದಿಂದನೇ ಗೊತ್ತಾಗ್ತದೆ. ಓಕೆ, ಬ್ಲ್ಯಾಕ್ ಬಾಕ್ಸ್ ಅಂತ ಏನಂತ ಫ್ಲೈಟ್ ಡಾಟಾ ರಿಕಾರ್ಡರ್, ಅವರು ಕಾಕ್ಪಿಟ್ ವಾಯ್ಸ್ ರಿಕಾರ್ಡರ್, ಅದರಿಂದ ಗೊತ್ತಾಗುತ್ತೆ. ನೆಕ್ಸ್ಟ್ ಐ ವಿಟ್ನೆಸಸ್. ಓಕೆ, ಆಮೇಲೆ ಇದನ್ನೆಲ್ಲ ಇಂಟರ್ಪ್ರೆಟ್ ಮಾಡ್ಬೇಕಲ್ಲ. ಇಂಟರ್ಪ್ರೆಟ್ ಇದರಲ್ಲಿ ಫಾರ್ ಎಕ್ಸಾಂಪಲ್ ಈ ಕ್ರಾಶ್ ಸೈಟದಲ್ಲಿ ಯು ಲುಕ್ ಫಾರ್ ಎನಿ ಸಸ್ಪಿಷಿಯಸ್ ಆರ್ ಫಾರಿನ್ ಅಬ್ಜೆಕ್ಟ್ಸ್ ಅಂತ. ಸಸ್ಪಿಷಿಯಸ್ ಆರ್ ಫಾರಿನ್ ಅಬ್ಜೆಕ್ಟ್ಸ್ ಏನಂತಂದ್ರೆ, ಈಗ ನಾವು ಯಾವುದೇ ಡಿಸ್ಕಸ್ ಮಾಡಿದ್ರೆ ಒಂದು ಆ್ಯಂಗಲ್ ನಾವು ಹೇಳಿದ್ರೆ ಸಬಾಟಾಜ್ ಆಗಲಿ, ಕನ್ಸ್ಪಿರಸಿ ಆಗಲಿ ರೂಲ್ ಔಟ್ ಮಾಡಬಾರ್ದು ಅಂತ ಹೇಳಿ. ಹೌದು ಹೌದು ಹೌದು. ಸೊ ಆ ಥರ ಏನಾದರೂ ಸಸ್ಪಿಷಿಯಸ್ ಆಬ್ಜೆಕ್ಟ್ಸ್ ಆ ಏರಿಯಾದಲ್ಲಿ ಸಿಗ್ತಾವನ್ನು, ದ್ಯಾಟ್ ಈಸ್ ಅ ವೆರಿ ದಿಸ್ ಥಿಂಗ್. ಅದರ್ವೈಸ್ ಇಟ್ ಈಸ್ ಲೈಕ್ ಸಿಂಪಲ್ ಏನಂತಂದರೆ ಕ್ರ್ಯಾಶ್ ಆಗಿದೆ,
ಸಿಂಪಲ್ ಕ್ರ್ಯಾಶು, ಈ ಸ್ಪೀಡು, ಈ ಆಲ್ಟಿಟ್ಯೂಡು, ಈ ಆಬ್ಜೆಕ್ಟ್ಸ್ ಮುಂದೆದ್ದು ಕೂಡ ಇದೇ ಥರ ಒಂಥರ ಡೆಬ್ರಿಸ್ ಕ್ರಿಯೇಟ್ ಆಗ್ತದೆ ಅಂತ ಜನರಲಿ ಇದು ಗೊತ್ತಿಲ್ಲ. ಹೌದು ಹೌದು. ಆ ಟೈಪ್ ಗೊತ್ತಾಯ್ತಪ್ಪ ಅಂತ ದೆನ್ ದೆರ್ ಇಸ್ ನೋ ದಿಸ್ ಥಿಂಗ್. ಜಸ್ಟ್ ಒನ್ ಪಾಯಿಂಟ್ ಆ್ಯಡ್ ಮಾಡ್ತೀನಿ. ಇಫ್ ದೆರ್ ಇಸ್ ಎ ಟೆಕ್ನಿಕಲ್ ಎರರ್, ಆಯ್ತು ಸರ್, ಇಫ್ ದೆರ್ ಇಸ್ ಎ ಟೆಕ್ನಿಕಲ್ ಎರರ್, ಯಾರಿಂದ ಅದು ಟೆಕ್ನಿಕಲ್ ಎರರ್ ಆಗಿದೆಯಲ್ಲ ಅವರನ್ನು ಕ್ಲೋಸ್ ಅರೆಸ್ಟ್ ಮಾಡಿ ಅವ್ರ ವಿರುದ್ಧ ಕೋರ್ಟ್ ಮಾರ್ಷಲ್ ಮಾಡಿ ಅದಕ್ಕೆ ಏನು ಶಿಕ್ಷೆ ಆಗಬೇಕಾಗಿದೆಯಲ್ಲ, ಇಟ್ ಮೇ ಬಿ ಫ್ರಮ್ ಎಟ್ ಆಫೀಸರ್ ಆರ್ ಇಟ್ ಮೇ ಬಿ ಫ್ರಮ್ ದ ಕ್ರೂ ಮೆಂಬರ್ಸ್ ಆರ್ ಇಟ್ ಮೇ ಬಿ ಫ್ರಮ್ ದ ಪೈಲಟ್ ಆರ್ ಇಟ್ ಮೇ ಬಿ ಫ್ರಮ್ ದ ATC ಆರ್ ಇಟ್ ಮೇ ಬಿ ಫ್ರಮ್ ದ ಬೇಸ್ ಆಫ್ಸ್ ಆರ್ ಇಟ್ ಮೇ ಬಿ ಫ್ರಮ್ ದ ರಡಾರ್. ಯಾರಿಂದಾನು ಮಿಸ್ಟೇಕ್ ಆದರೆ ಅವ್ರು ಕೋರ್ಟ್ ಮಾರ್ಷಲ್ ಮಾತ್ರ ಗ್ಯಾರಂಟಿ. ಅದು ಸುಮ್ಮನೆ ಜಸ್ಟ್ ಮಿನಿಟ್ ಸರ್. ಐ ಥಿಂಕ್ ಇವಾಗ आगे की तरफ वो बैठ जा रहा है, बैठ देखिए और बहुत जुड़ा है जनरल बिपिन रावत का ಓಕೆ, ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ. ಕೆಲವೇ ಕ್ಷಣದಲ್ಲಿ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಗಳೆಲ್ಲವೂ ಕೂಡ ಶುರುವಾಗುತ್ತೆ. ಇನ್ನೂ ಕೂಡ ಬರ್ತಾ ಇದೆ, ಮೂವ್ ಆಗ್ತಾ ಇದೆ, ಹತ್ತತ್ರ ಬಂದಿದೆ. ಅಂತ್ಯಕ್ರಿಯೆಯಲ್ಲಿ ಸುಮಾರು 800 ಸೇನಾಧಿಕಾರಿಗಳು ಭಾಗಿಯಾಗ್ತಾರೆ. CDS ಬಿಪಿನ್ ರಾವತ್ ಅವರ ಅಂತಿಮ ಯಾತ್ರೆಯನ್ನು ತಾವೀಗ ಗಮನಿಸ್ತಾ ಇದ್ದೀರಾ. ಐ ಥಿಂಕ್ ಆಮೇಲೆ ಅದು ಅಲ್ಲಲ್ಲೇ ನಿಲ್ಲಿಸ್ಕೊಂಡು ಬರ್ತಾ ಇದೆ. ಸ್ವಲ್ಪ ಅಲ್ಲಲ್ಲೇ ಜನ ಇರ್ತಾರೆ, ಪಬ್ಲಿಕ್ಸ್ ಎಲ್ಲರೂ ಕೂಡ ಅಂತಿಮ ದರ್ಶನ ಪಡೆದಿರೋದಕ್ಕಾಗಲ್ಲ. ಸೊ ಅಂಥವ್ರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಲ್ಲೇ ಸೇನಾ ವಾಹನವನ್ನು ನಿಲ್ಲಿಸ್ಕೊಂಡು ಅವರೆಲ್ಲರಿಗೂ ಅನುಕೂಲ ಆಗೋ ರೀತಿಯಲ್ಲಿ ಬರ್ತಾ ಇದ್ದಾರೆ. ಇನ್ನೇನು ಕೆಲವೇ ನಿಮಿಷದಲ್ಲಿ ರೀಚ್ ಆಗುತ್ತೆ. ಮೆರವಣಿಗೆಯಲ್ಲಿ 99 ಮಿಲಿಟರಿ ಧ್ವಜಧಾರಿಗಳು ಭಾಗಿಯಾಗಿದ್ದಾರೆ. ರಸ್ತೆಯ ಇಕ್ಕೆಲಗಳಲ್ಲಿ ಜನಸ್ತೋಮವೇ ಸೇರಿದೆ ಅಂತಿಮ ದರ್ಶನವನ್ನು ಪಡಿಬೇಕು ಅನ್ನೋ ಕಾರಣಕ್ಕೋಸ್ಕರ. ಸೊ ಈಗ ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬ್ರಾಡ್ ಸ್ಕ್ವೇರ್ ತಲುಪಿರ್ತಕ್ಕಂಥದ್ದು ಬಂದಿದೆ, ರೀಚ್ ಆಗಿದೆ ವೆಹಿಕಲ್. ಬ್ರಾಡ್ ಸ್ಕ್ವೇರ್ ಚಿತಾಗಾರವನ್ನು ತಲುಪಿದೆ ರಾವತ್ ರವರ ಪಾರ್ಥಿವ ಶರೀರ. 3 ಗಂಟೆ 41 ನಿಮಿಷ ಈಗ ಸಮಯ. ಸಂಜೆ 4:30ವರೆಗೆ ಕುಟುಂಬಸ್ಥರಿಂದ ಅಂತಿಮ ವಿಧಿವಿಧಾನಗಳು ಅವರ ಸಂಪ್ರದಾಯದ ಪ್ರಕಾರ ನಡೆಯುತ್ತೆ. ಅದಾದ ಬಳಿಕ ಸೇನಾ ಗೌರವಗಳು. 5 ಗಂಟೆಗೆ ಬಿಪಿನ್ ರಾವತ್ ದಂಪತಿಯ ಅಂತ್ಯಕ್ರಿಯೆ ಅಂತಕ್ಕಂಥ ಮಾಹಿತಿ ಈಗ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಸೊ ಹಾಗಾಗಿ ದೃಶ್ಯದಲ್ಲಿ ತಾವೀಗ ಅದನ್ನು ನೋಡ್ತಾ ಇದ್ದೀರಾ. ಎಲ್ಲವೂ ಕೂಡ ಮಿಲಿಟರಿಯವರ ಸುಪರ್ದಿಯಲ್ಲೇ ಇರುತ್ತೆ. ಇದು ಪ್ರತಿಯೊಂದು ಕೂಡ ಮಿಲಿಟರಿಯವರ ಸುಪರ್ದಿಯಲ್ಲಿ ನಡೀತಕ್ಕಂಥದ್ದು. ಸೊ ಹಾಗಾಗಿ ಇದು ಆಮೇಲೆ ಇದು ನನ್ನ ಪ್ರಕಾರ ನಾನು ಅದನ್ನು ಕ್ಲಾರಿಫಿಕೇಷನ್ ತಗೋತೀನಿ ಇಬ್ಬರ ಹತ್ರನೂ ಕೂಡ. ಇದು ಸಹಜವಾದ ಸಾಮಾನ್ಯವಾದ ನಾಗರಿಕರ ಚಿತಾಗಾರದಲ್ಲಿ ನಡೆಸ್ತಕ್ಕಂಥದ್ದಲ್ಲ. ನಾನು ಕೇಳ್ಕೊಂಡು ಬಿಡ್ತೀನಿ ಸರ್, ಅದೊಂದು ಚೂರು ಬ್ರೇಕ್ ಮಾಡಿ ಆ ವಿಚಾರನ ಇಲ್ಲಿಗೆ ನಾನು ಬರ್ತೀನಿ. ಇದು ಡಿಫೆನ್ಸ್ ಲ್ಯಾಂಡ್ನಲ್ಲಿ ಅವರ ರ್ಯಾಂಕಿಗೆ ತಕ್ಕನಾಗಿ ಮಾಡ್ತಕ್ಕಂಥದ್ದಕ್ಕೆ ಸಪ್ರೇಟ್ ಪ್ಲೇಸ್ ಏನಾದರೂ ಇರುತ್ತೆ ಸರ್? ಇದು ಫಸ್ಟ್ ಟೈಮ್ ನಾವು ನೋಡ್ತಾ ಇರೋದಲ್ಲ, ಸರ್ವಿಂಗ್ ಚೀಫ್. ಇದು ಫಸ್ಟ್ ಟೈಮ್. ಇದು ಫಸ್ಟ್ ಟೈಮ್. ಇದಕ್ಕಿಂತ ಮೊದಲು ಒಬ್ಬರು ಜನರಲ್ ಜೋಶಿ ಅಂತಿದ್ರು. ಅವ್ರೇನಿಂತ ಹೆಲಿಕಾಪ್ಟರ್ ಕ್ರ್ಯಾಶ್ ಅದಲ್ಲ, ಅವರು ನಾರ್ಮಲ್ ಹಾರ್ಟ್ ಅಟ್ಯಾಕ್ದಿಂದ ಅವ್ರಿಗೆ ಡೆತ್ ಆಗಿತ್ತು. ಬಟ್ ಸರ್ವಿಂಗ್ ಚೀಫ್ ಇದಾಗೋದು ಇದು
ಸೆಕೆಂಡ್ ಇನ್ಸಿಡೆಂಟ್ ಹೌದು ಹೌದು ಒಂದು ನಾರ್ಮಲ್ ಹೆಲ್ತ್ ರೀಸನ್ಸಿಂದ ಇದಾಯಿತು, ಇದು ಸೆಕೆಂಡ್ ಏನಪ್ಪ ಅಂದ್ರೆ ಇದು ಫೇಟಲ್ ಚಾಪರ್ ಕ್ರ್ಯಾಶಿಂದ. ಸೊ ಇದು ಮೋಸ್ಟ್ ಪ್ರಾಬಬ್ಲಿ ಮಿಲಿಟರಿ ವತಿಯಿಂದ ಜಾಗ ಇರ್ಬೋದು ಫರ್ದರ್ ಮೆಮೊರಿಯಲ್ ಸಲುವಾಗಿ ಅಂತ ನನಗನ್ನಿಸ್ತದೆ, ಹಾಂ 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 ಹಾಂ. ಫಾರ್ ಓನ್ಲಿ CDS. ಈಗ ಕೆಲವರ ಸಂಪ್ರದಾಯದಲ್ಲಿ ಬರ್ನ್ ಮಾಡ್ತಾರೆ, ಕೆಲವರ ಸಂಪ್ರದಾಯದಲ್ಲಿ ಹೂಳ್ತಾರೆ, ಇಲ್ಲೂ ಅದಕ್ಕೆ ಅವಕಾಶ ಇರುತ್ತೆ. ಇಲ್ಲ, ಅವ್ರ ರಿಲಿಜನ್ ಯಾವ್ದು ಪರ್ಮಿಟ್ ಮಾಡ್ತಾರೆ ಅದು ಹೆಂಗಿರುತ್ತೆ ಅದ್ರ ಪ್ರಕಾರನೇ ನಡೆಯುತ್ತೆ. ಅದಕ್ಕೆಲ್ಲ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ ಅವರು ರಿಲಿಜನ್ ಏನು ಪರ್ಮಿಟ್ ಮಾಡ್ತದಲ್ಲ ಅದನ್ನೇ ಮಾಡಬೇಕು. ಸರ್ ಏನಾಗ್ತದೆ ಈಗ ಸಪೋಸ್ ಯು ಆರ್ ಸ್ಪೀಕಿಂಗ್ ಆಫ್ CDS, ಯಾ ಆಲ್ ರೆಸ್ಪೆಕ್ಟ್, ಒಬ್ಬ ಜವಾನ್ ತೀರ್ ಹೋಗ್ತಾನೆ, ಊರಿಗೆ ಬಾಡಿ ಬೆಳಗಾವಿ ಏರ್ಪೋರ್ಟ್ನಲ್ಲಿ ಇಳಿತದೆ, ಇಲ್ಲ ಹುಬ್ಳಿ ಏರ್ಪೋರ್ಟ್ನಲ್ಲಿ, ಬೆಂಗಳೂರು ಏರ್ಪೋರ್ಟ್ನಲ್ಲಿ ಇರ್ತದೆ. ಆಮೇಲೆ ವೆಹಿಕಲ್ ಮುಖಾಂತರ ಅವ್ರು ಹಳ್ಳಿಗೆ ಹೋಗ್ತದೆ. ಹೌದು, ಹಳ್ಳಿಯಲ್ಲಿ ಅವ್ರು ಎಲ್ಲಿ ಜಾಗ ಹೇಳ್ತಾರೆ ಅಲ್ಲೇ ನಾವು ಮಾಡ್ತೀವಿ. ಹೌದು, ಅಲ್ಲಿ ಎಲ್ಲಿ ಮುಕ್ತಿಧಾಮ ಇದ್ರೆ ಮುಕ್ತಿಧಾಮನಲ್ಲಿ ಮಾಡ್ತೀವಿ. ಅಲ್ಲಿಯೂ ಕೂಡ ಅದೇನಿದೆ ಸಕಲ ಗೌರವದಿಂದ ಮಾಡ್ತೀವಿ. ಅಂದರೆ ಫಾರ್ ಎಕ್ಸಾಂಪಲ್ ಏರ್ಮನ್ ಇದ್ದಾನೆ, ಎಲ್ಲ ಏರ್ಫೋರ್ಸಿನ ಆಫೀಸರ್ ಇದ್ದಾನೆ, ಬೆಳಗಾವಿನಲ್ಲಿ ಏರ್ಫೋರ್ಸ್ ಯೂನಿಟ್ ಇದೆ, ಅಲ್ಲಿಂದ ಎಲ್ಲ ಹೋಗ್ತಾರೆ. ಅಲ್ಲಿ ಸೇಮ್ ಸಲಾಮಿ ಶಸ್ತ್ರ ಆಗ್ತದೆ, ಉಲ್ಟಾ ಶಸ್ತ್ರ ಆಗ್ತದೆ, ರಿತ್ ಲೇಯಿಂಗ್ ಆಗ್ತದೆ, ಬಿಗುಲ್ ಆಗ್ತದೆ, ಆಮೇಲೆ ಫ್ಲ್ಯಾಗ್ ಹ್ಯಾಂಡ್ ಓವರ್ ಆಗ್ತದೆ. ಅಂದರೆ ಏನು ಗೌರವ ಕೊಡಬೇಕಲ್ಲ ಒಂದು ಹುತಾತ್ಮನಿಗೆ, CDSಲಿಂದ ಹಿಡಿದು ಒಂದು ಸಿಪಾಯಿವರೆಗೂ ಮಿಲಿಟ್ರಿಯಲ್ಲಿ ಅದರಲ್ಲಿ ಏನೂ ಇದು ಇಲ್ಲ, ಡಿಸ್ಕ್ರಿಮಿನೇಷನ್ ಇಲ್ಲ. ಎಲ್ಲರಿಗೂ ಹುತಾತ್ಮ ಅಂದರೆ ಹುತಾತ್ಮ, ಅವನ ಆತ್ಮ ಅದು ಮೇಲೆ ಹೋಗಿದೆ, ಅದು ಹುತಾತ್ಮ ಆಗಿದೆ. ಸೊ ಈ ಒಂದು ಸಂಪ್ರದಾಯ ಏನೂ ಇಲ್ಲ. ಇದೊಂದು ವಿಶೇಷ ಸಂದರ್ಭ ಇರೋದ್ರಿಂದ. ಆಮೇಲೆ ದುಃಖ ಅಂತಂದರೆ ಅವರು ಧರ್ಮಪತ್ನಿಯವರು ಶಿ ಈಸ್ ಹೆಡ್ ಆಫ್ ಏರ್ಫೋರ್ಸ್ ಆರ್ಮಿ ವೈಫ್ಸ್ ವೆಲ್ಫೇರ್ ಅಸೋಸಿಯೇಷನ್ ಅವ್ವ ಅಂತ ಯೂನಿಟ್ ಇದೆ. ಶಿ ಈಸ್ ಅಥರೈಸ್ಡ್ ಟು ಫ್ಲೈ ಇನ್ ದಟ್ ಹೆಲಿಕಾಪ್ಟರ್. ಪೀಪಲ್ ಹ್ಯಾವ್ ಅಬ್ಜೆಕ್ಟೆಡ್ ದಟ್. ಅದಕ್ಕೆ ನಾನು ಸ್ಪಷ್ಟೀಕರಣ ನಿನ್ನೆ ಈ ಚಾನಲಲ್ಲಿ ಕೊಟ್ಟಿದ್ದೆ, ದಟ್ ಶಿ ಈಸ್ ಅಥರೈಸ್ಡ್. ಇದು ಸ್ವಲ್ಪ ದುರ್ಭಾಗ್ಯಪೂರ್ಣವಾದ ವಿಷಯ ಇರೋದ್ರಿಂದ ಒಂದು ಸ್ಪೆಷಲ್ ಆಗಿ ದಂಪತಿಗಳಿಗೆ ಒಂದು ನಮನ ಕೊಡಲಿಕ್ಕೆ ಬ್ರಾರ್ ಸ್ಕ್ವೇರ್ನಲ್ಲಿ ಮಾಡ್ತಿರ್ಬೋದು. ಇದು ಲೆಫ್ಟಿನೆಂಟ್ ಜನರಲ್ ಬ್ರಾರ್ ಅಂತ ಅಲ್ಲಿ ಚಿತಾಗಾರ ಇದೆ, ಅಲ್ಲಿ ಮಾಡ್ತಾ ಇದೆ. ಈಗ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಾ 6 ಜನ साइड में बैठे दिन ना दे दिया। ಓಕೆ, ಪಾರ್ಥಿವ ಶರೀರವನ್ನು ತಂದಿದ್ದಾರೆ. ಈಗಾಗಲೇ ದೆಹಲಿಯ ಕಂಟೋನ್ಮೆಂಟ್ ಸ್ಕ್ವೇರ್ ಚಿತಾಗಾರಕ್ಕೆ ತಂದಿದ್ದಾರೆ. ಈಗ ಅಲ್ಲಿ ಅದನ್ನು ನೀಟಾಗಿ ಅದನ್ನು ಒಂದು ಜಾಗದಲ್ಲಿ ಮತ್ತೆ ಇಲ್ಲೂ ಕೂಡ ಗೌರವ ನಮನವನ್ನು ಸಲ್ಲಿಸಬೇಕಾಗತ್ತೆ, ಶ್ರದ್ಧಾಂಜಲಿಯನ್ನು ಸಲ್ಲಿಸಬೇಕಾಗತ್ತೆ. ಇಲ್ಲಿಗೂ ಕೂಡ ಸೇನಾಧಿಕಾರಿಗಳು ಬರ್ತಾರೆ. ನನ್ನ ಪ್ರಕಾರ ಇಲ್ಲಿಗೂ ಕೂಡ ಸರ್ಕಾರದ ವತಿಯಿಂದ ರೆಪ್ರೆಸೆಂಟೇಟಿವ್ಸ್ ಬರ್ತಾರೆ. ನೋಡಿ ದೃಶ್ಯದಲ್ಲಿ ತಾವು ನೋಡ್ತಾ ಇದ್ದೀರಲ್ಲ, 2 ನಮ್ಮ CDS ಬಿಪಿನ್ ರಾವತ್ ಮತ್ತು ಅವರ ಪತ್ನಿ ಮಧುಲಿಕಾ ರಾವತ್ ಇಬ್ಬರ ಪಾರ್ಥಿವ ಶರೀರಗಳನ್ನು ಕೂಡ ಅಕ್ಕಪಕ್ಕದಲ್ಲಿ ಇರಿಸಿರ್ತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ನೋಡಿ ಅವರ ಶಿಸ್ತು, ಮಿಲಿಟರಿಯವರ ಶಿಸ್ತನ್ನು ನೋಡಿ. ಟೈಮ್ ಅಂದರೆ ಟೈಮ್, ಇಷ್ಟು ಗಂಟೆಗೆ ಇಲ್ಲಿಗೆ ತರಬೇಕು, ಇಷ್ಟು ಗಂಟೆ ತನಕ ಇಡಬೇಕು, ಇಷ್ಟು ಗಂಟೆಗೆ ಕಾರ್ಯವನ್ನು ಶುರು ಮಾಡಬೇಕು, ಇಷ್ಟು ಗಂಟೆಗೆ ಮುಗಿಸ್ಬೇಕು. ಆಮೇಲೆ ಪ್ರತಿಯೊಂದು ಹೆಜ್ಜೆಯಲ್ಲೂ ಕೂಡ ರೆಸ್ಪೆಕ್ಟ್. ಜನ ಎಲ್ಲ ಅವರ ಕುಟುಂಬಸ್ಥರೆಲ್ಲರೂ ಬಂದಿದ್ದಾರೆ. ಆಲ್ಮೋಸ್ಟ್ ಅವರ ಆತ್ಮೀಯರು, ಅವರ ಕುಟುಂಬಸ್ಥರು. ಓಕೆ, ಇವಾಗ ಮಿಲಿಟರಿ ಸೇನಾ ಗೌರವಗಳೆಲ್ಲವೂ ಕೂಡ ಶುರುವಾಗುತ್ತೆ. ಕಮಾಂಡಿಂಗ್ ಸ್ಟಾರ್ಟ್ ಆಗುತ್ತೆ.
नम आंखों से विदाई देने के लिए अपने उस जनरल को, जो कि न सिर्फ सेनाओं का चीफ था बल्कि वो जनता का भी जनरल था। और अभी इस वक्त मैं आपको बताऊं भीतर जो चल रहा ವ್ಯತ್ಯಾಸವನ್ನು ತಾವು ಗಮನಿಸಬಹುದು. ಜನರಲ್ ಬಿಪಿನ್ ರಾವತ್ ರವರ ಶವಪೆಟ್ಟಿಗೆ ಏನಿದೆ ಅದಕ್ಕೆ ರಾಷ್ಟ್ರಧ್ವಜವನ್ನು ಹೊರಿಸಿದ್ದಾರೆ. ಅವರ ಪತ್ನಿಯ ಶವಪೆಟ್ಟಿಗೆಗೆ ಬಿಳಿಯ ಬಟ್ಟೆಯನ್ನು ಹೊದಿಸಿದ್ದಾರೆ. ವ್ಯತ್ಯಾಸಗಳನ್ನು ಗಮನಿಸಬಹುದು ತಾವು. ಹಾಗಾಗಿ ಅಂದರೆ ಯಾಕೆಂದರೆ ಸೇನೆಯ ಅತ್ಯುನ್ನತ ರ್ಯಾಂಕ್ನಲ್ಲಿ ಇದ್ದಂಥವರು, ರಕ್ಷಣಾ ಪಡೆಗಳ ಮುಖ್ಯಸ್ಥ, ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್, ದೇಶದ ಮೊದಲ ಚೀಫ್ ಆಫ್ ದಿ ಡಿಫೆನ್ಸ್ ಸ್ಟಾಫ್. ಸೊ ಹಾಗಿರಬೇಕಾದ್ರೆ ಅವರಿಗೆ ಮಿಲಿಟರಿಯಿಂದ ಸಲ್ಲುವಂತಹ ಗೌರವ ಇದೆಯಲ್ಲ, ಅದು ಸಹಜವಾದಂತಹ ಗೌರವ ಮತ್ತು ಅತ್ಯುನ್ನತವಾದ ಗೌರವ ಸಲ್ಲಿಕೆಯಾಗುತ್ತೆ. ತಾವೀಗ ದೃಶ್ಯದಲ್ಲಿ ನೋಡ್ತಾ ಇರತಕ್ಕಂಥದ್ದು ರಕ್ಷಣಾ ಪಡೆಗಳ ಮುಖ್ಯಸ್ಥ ಬಿಪಿನ್ ರಾವತ್ ಅವರ ಅಂತ್ಯಕ್ರಿಯೆಗಾಗಿ ಜೊತೆಗೆ ಈಗ ಅಂತಿಮ ನಮನವನ್ನು ಸಲ್ಲಿಸೋದಕ್ಕೆ ಅಂತ ಈಗ ಸಾಕಷ್ಟು ಜನ ಈಗಾಗಲೇ ಅಲ್ಲಿಗೆ ಆಗಮಿಸಿರೋದನ್ನು ಕೂಡ ತಾವು ಗಮನಿಸ್ತಾ ಇದ್ದೀರಾ. ಮತ್ತು ಇಲ್ಲಿ ಯಾರು ಈ ರೀತಿ ಪುಷ್ಪ ನಮನವನ್ನು ಸಲ್ಲಿಸಬೇಕು ಅಂತಕ್ಕಂಥದ್ದು ಕೂಡ ಲಿಸ್ಟ್ ಔಟ್ ಆಗಿರುತ್ತೆ. ಅಂಥವರಿಗೆ ಇಲ್ಲಿ ಅವಕಾಶ. ನಾನು ಬೆಳಗ್ಗೆ ಹೇಳ್ತಾ ಇದ್ದೆ, ಶ್ರೀಲಂಕಾ ದೇಶದ CDS ಕೂಡ ಇವತ್ತು ಇಲ್ಲಿಗೆ ಬಂದಿದ್ದಾರೆ. ಭೂತಾನ್ ಮತ್ತು ನೇಪಾಳದ ಸೇನಾ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವ್ರಿಗೆ ಈ नहीं रहेगी पीछे। आराम से होग बनी. ದೃಶ್ಯದಲ್ಲಿ ತಾವೀಗ ನೋಡ್ತಾ ಇರ್ತಕ್ಕಂಥದ್ದು ಸೇನಾ ಗೌರವಗಳು. ಈಗ ಸೇನಾಧಿಕಾರಿಗಳು ಗೌರವವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ. ನಮ್ಮ ಅಧಿಕಾರಿಗಳು ಹೇಳ್ತಾ ಇದ್ರು ಏನಂದರೆ ಅವರ ಹೆಸರು ಬರೆದಿರುತ್ತಂತೆ ಆ ಇದರಲ್ಲಿ ಗಾರ್ಲ್ಯಾಂಡ್ನಲ್ಲಿ. ಅವರೇ ಬರಬೇಕು, ಅವರೇ ಇಡಬೇಕು, ಎಲ್ಲವನ್ನ ನೀಟಾಗಿ ಜೋಡಿಸ್ಬಿಟ್ಟಿರ್ತಾರೆ ಪ್ರತಿಯೊಂದನ್ನು ಕೂಡ. ಸೊ ಅವರೇ ಇಡಬೇಕು. ಮತ್ತು ಯಾರ್ಯಾರು ಬರಬೇಕು, ಈಗ ದೇಶದ ಮುಖ್ಯಸ್ಥರು ಬಂದರೆ ಯಾರು ಕೊಡಬೇಕು, ಪ್ರಧಾನಮಂತ್ರಿಗಳು ಬಂದರೆ ಏನು ಕೊಡಬೇಕು, ರಾಹುಲ್ ಗಾಂಧಿ ಬಂದರೆ ಏನು ಕೊಡಬೇಕು, ಯಾವ ಗಾರ್ಲ್ಯಾಂಡನ್ನು ಕೊಡಬೇಕು ಎಲ್ಲ. ಆಮೇಲೆ ಇದಕ್ಕೊಂದು ಟೀಮ್ ಮೆಂಬರ್ ಇರ್ತಾರೆ, ಇದಕ್ಕೊಬ್ಬರು ಇನ್ಚಾರ್ಜ್ ಇರ್ತಾರೆ. ಅವ್ರು ರಿಹರ್ಸಲ್ ಮಾಡಿರ್ತಾರಂತೆ ಇವತ್ತು ಇಡೀ ದಿನ. ಇಲ್ಲಿಗೆ ಬರೋ ತನಕನೂ ರಿಹರ್ಸಲ್ ಆಗಿರುತ್ತಂತೆ. ಅದಾದ ನಂತರ ಈಗ ಅದನ್ನು ಅನುಷ್ಠಾನಕ್ಕೆ ತರ್ತಕ್ಕಂಥ ಕೆಲಸ. ಈಗ ಬಿಪಿನ್ ರಾವತ್ ರವರ ಹೆಣ್ಣು ಮಕ್ಕಳನ್ನು ತಾವು ಗಮನಿಸ್ತಾ ಇದ್ದೀರಾ. ಅವರಿಗೆ 2 ಹೆಣ್ಣು ಮತ್ತು ಒಬ್ಬ ಗಂಡು ಮಗ. ಅವರು ಕೂಡ ಅವರ ಕುಟುಂಬಸ್ಥರೆಲ್ಲರೂ ಕೂಡ ಇವಾಗ ದುಃಖದ ಮಡುವಿನಲ್ಲಿದ್ದಾರೆ. ಸೇನೆಯಿಂದ ಸಲ್ಲಿಸಲಾಗುವಂತಹ ಅತ್ಯುನ್ನತ ಗೌರವ
ಅತ್ಯುನ್ನತ ಅಂತಿಮ ನಮನ. ಯಾಕೆಂತಂದರೆ ದೇಶದ ಮೊದಲ ಸಿ ಡಿ ಎಸ್ ಅತ್ಯುನ್ನತವಾದಂತಹ ಪದವಿಯಲ್ಲಿ ಇದ್ದಂಥವರು. ಅಂಥವರಿಗೆ ಯಾವ ರೀತಿಯ ಗೌರವವನ್ನು ಅಂತಿಮವಾಗಿ ಸಲ್ಲಿಸಬೇಕು ಅದು ಸಲ್ಲಿಕೆಯಾಗ್ತಾ ಇದೆ. ದೃಶ್ಯದಲ್ಲಿ ತಾವೀಗ ಅದನ್ನು ಗಮನಿಸ್ತಾ ಇದ್ದೀರಾ. ಆ ಎಲ್ಲ ಪ್ರೋಸೆಸ್ಗಳು ಆದ ನಂತರ ಸೇನಾ ಗೌರವ ನಡೆಯುತ್ತೆ. ಅದನ್ನು ಆ ಆರ್ಡ್ರ್ನಲ್ಲೇ ಮಾಡ್ಕೊಂಡು ಬರ್ತಾರೆ. ಎಲ್ಲಿಯ ತನಕ ಅಂತಂದರೆ ರಾಷ್ಟ್ರಧ್ವಜವನ್ನು ಶವಪೆಟ್ಟಿಗೆಯ ಮೇಲೆ ಏನು ಹೊತ್ತಿರ್ತಾರಲ್ಲ ಅದನ್ನು ಹಸ್ತಾಂತರ ಮಾಡ್ತಾರೆ ಕುಟುಂಬದವರಿಗೆ. ಅಲ್ಲಿಯ ತನಕವೂ ಕೂಡ ಅಂದರೆ ಬ್ಯೂಗಲ್, ಕುಶಾಲತೋಪು ಇದೆಲ್ಲವೂ ಕೂಡ ಹಂತ ಹಂತವಾಗಿ ಪ್ರತಿಯೊಂದು ಕೂಡ ಇದಾದ ಮೇಲೆ ಇದು ಅಂತ ಅದಕ್ಕೆ ಸಿಸ್ಟಮ್ಮೇ ಇದೆ. ಮಿಲಿಟರಿ ಗೌರವದ ಸಿಸ್ಟಮ್. ಆ ಸಿಸ್ಟಮ್ ಪ್ರಕಾರವೇ ಇದನ್ನು ನಡೆಸ್ತಕ್ಕಂಥದ್ದು ತಾವೀಗ ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ನೋಡ್ತಾ ಇದ್ದೀರಾ. ಸೇನಾ ಗೌರವಗಳನ್ನು ಸೇನಾಧಿಕಾರಿಗಳು ಆಮೇಲೆ ಟಾಪ್ ರ್ಯಾಂಕ್ ಇವರೆಲ್ಲರೂ ಕೂಡ ಸೇನೆಯಲ್ಲಿ ಅತ್ಯುನ್ನತ ಹುದ್ದೆಯಲ್ಲಿ ಇರ್ತಕ್ಕಂಥವರೇ ಇವತ್ತಿನ ದಿನ ಅಂತಿಮ ನಮನವನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು. ಅದರ್ವೈಸ್ ಬಹುತೇಕ ಸೇನಾಧಿಕಾರಿಗಳೆಲ್ಲ ಅವರ ನಿವಾಸದಲ್ಲಿ ಇವತ್ತು ಬೆಳಗ್ಗೆನೇ ಪುಷ್ಪ ನಮನವನ್ನು ಸಲ್ಲಿಸಿದ್ದಾಯಿತು. ನೋಡಿ, ಆ ಗಾರ್ಲ್ಯಾಂಡನ್ನು ತರೋದಕ್ಕೆ ಇಬ್ಬರು, ಇಟ್ಟ ನಂತರ ತೆಗೆದುಕೊಂಡು ಹೋಗೋದಕ್ಕೆ ಇಬ್ಬರು, ಎಷ್ಟು ಶಿಸ್ತುಬದ್ಧವಾಗಿ ನಡೆಯುತ್ತೆ ಅಂತಕ್ಕಂಥದ್ದನ್ನು ತಾವು ಗಮನಿಸ್ತಾ ಇದ್ದೀರ. ಮಿಲಿಟರಿಯವರು ಇಡುವಂತಹ ಪ್ರತಿಯೊಂದು ಹೆಜ್ಜೆಯೂ ಕೂಡ ಅತ್ಯಂತ ಶಿಸ್ತಿನಿಂದಲೇ ಕೂಡಿರುತ್ತೆ ಅನ್ನೋದಕ್ಕೆ ಸಾಕ್ಷಿ. ಮಹಾನ್ ಸೈನ್ಯ ನಾಯಕ ಜಿನ್होंने ಸೇನಾ ಕೋ 3:55 4:30 ತನಕ ಮಿಲಿಟರಿ ಗೌರವಗಳು. ಅದಾದ ನಂತರ ಕುಟುಂಬಸ್ಥರ ಅಂದರೆ ಅವರ ಪದ್ಧತಿಯ ಪ್ರಕಾರ ವಿಧಿವಿಧಾನಗಳು ಎಲ್ಲವೂ ಕೂಡ ನೆರವೇರುತ್ತೆ. ಸೇನಾಧಿಕಾರಿಗಳು ಮತ್ತು ಅವರ ಸೇನಾಧಿಕಾರಿಗಳ ಪತ್ನಿಯರ ವೆಲ್ಫೇರ್ ಅಸೋಸಿಯೇಷನ್ ಅಧ್ಯಕ್ಷರು, ಯಾಕೆಂದರೆ ಮಧುಲಿಕಾ ರಾವತ್ ಅವರು ಅದರ ಅಧ್ಯಕ್ಷರಾಗಿದ್ದಂಥವ್ರು. ಸೊ ಹಾಗಾಗಿ ಎಲ್ಲರೂ ಕೂಡ ಬಂದಿದ್ದಾರೆ. ಅವರ ಅಸೋಸಿಯೇಷನ್ಸ್ ಅವರು, ಸೇನಾಧಿಕಾರಿಗಳು ಮತ್ತು 3 ದಳದವರು, ಆರ್ಮಿ, ನೇವಿ ಮತ್ತು ಏರ್ಫೋರ್ಸ್ 3 ದಳದವರು. ನೋಡಿ, ಒಬ್ಬರಾದ ಮೇಲೊಬ್ಬರು ಹೇಗೆ ಹಾಜರಾಗ್ತಾ ಇದ್ದಾರೆ. ಅದು ಆ ಆರ್ಡ್ರ್ನಲ್ಲೇ ಬರಬೇಕು. ಇವರಾದ್ಮೇಲೆ ಇವರು ಅಂತಕ್ಕಂಥ ಆ ಆರ್ಡ್ರ್ನಲ್ಲೇ ಬರಬೇಕು. ಹಾಗೆ ನಡೀತಾ ಇರ್ತಕ್ಕಂಥದ್ದು. ಸೊ ಇದು ಮೊದಲ ಇನ್ಸಿಡೆಂಟ್ ಆಗಿರೋದ್ರಿಂದ, ಯಾಕೆಂದರೆ ದೇಶದ ಮೊದಲ CDS ಇವರು. ಸೊ CDS ಅದರಲ್ಲೂ ಕೂಡ ಒಂದು ಹೆಲಿಕಾಪ್ಟರ್ ದುರಂತದಲ್ಲಿ ಸಾವನ್ನಪ್ಪಿರುವಂತಹ ಘಟನೆ ಇದೆಯಲ್ಲ. ಸೊ ಇದು ಎಲ್ರಿಗೂ ಒಂದು ರೀತಿಯಲ್ಲಿ ಇದು ಯಾವ ರೀತಿ ನಡೆಸ್ತಾರೆ ಅಂತ್ಯಕ್ರಿಯೆಯನ್ನು ಅಂತಕ್ಕಂಥದ್ದು ಒಂದು ಸ್ವಲ್ಪ ಎಲ್ಲರಲ್ಲೂ ಕೂಡ ಕುತೂಹಲ ಇದೆ. ಮತ್ತು ಕೆಲವು ರಾಜಕೀಯ ಗಣ್ಯರು ಕೂಡ ಸರ್ಕಾರದ ವತಿಯಿಂದ ರೆಪ್ರೆಸೆಂಟೇಟಿವ್ ಆಗಿ ನನ್ನ ಪ್ರಕಾರ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರು ಕೂಡ ಬರ್ತಾರೆ, ಇಲ್ಲಿಗೆ ಅಂತ್ಯ ಸಂಸ್ಕಾರದ ಸಂದರ್ಭಕ್ಕೆ ಬರ್ತಾರೆ ಅಂತಕ್ಕಂಥ ಮಾಹಿತಿ ನನಗಿದೆ. ಮತ್ತು ವಿರೋಧ ಪಕ್ಷದ ವತಿಯಿಂದಲೂ ಕೂಡ, ಅಂದರೆ ಅದು ಪಕ್ಷ ಅನ್ನೋದಕ್ಕಾಗಲ್ಲ ಈ ಟೈಮ್ನಲ್ಲಿ, ರಾಜಕೀಯ ಗಣ್ಯರು ಕೂಡ ಆಗಮಿಸ್ತಾರೆ. ಬಂದು ಅಂತಿಮ ನಮನವನ್ನು ಸಲ್ಲಿಸಿ ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ಹೊರಡಬೇಕು. ಅಂತ್ಯ ಸಂಸ್ಕಾರದಲ್ಲಿ ಪಾಲ್ಗೊಂಡು ನಂತರ ಅವರು ಅಲ್ಲಿಂದ ಹೊರಡುವಂಥದ್ದು. ನೋಡಿ, ಇಲ್ಲಿ ಒಬ್ಬರಾದ ಮೇಲೆ ಒಬ್ಬರು ನಿಂತಿದ್ದಾರಲ್ಲ, ಆ ಆರ್ಡ್ರ್ನಲ್ಲೇ ಬರಬೇಕು, ಆರ್ಡ್ರ್ನಲ್ಲೇ ಅವರು ನಮನವನ್ನು ಸಲ್ಲಿಸಬೇಕು. ಇದೆಲ್ಲ ಆಗೋದಕ್ಕೆ ಸುಮಾರು ಒಂದು 20-25 ನಿಮಿಷಗಳಾಗುತ್ತೆ. VK ಸಿಂಗ್ ಅವರು ಬಂದಿದ್ದಾರೆ, ತಾವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಮಾಜಿ ಭೂಸೇನಾ ಕಮಾಂಡರ್ VK ಸಿಂಗ್ ಅವರು, ಮಾಜಿ ಭೂಸೇನಾ ಜನರಲ್, ನಾಟ್ ಕಮಾಂಡರ್, ಸಾರಿ, ಜನರಲ್ ಅವರು, ಅವರ ಡೆಸಿಗ್ನೇಷನ್ ಜನರಲ್ VK ಸಿಂಗ್. ಇನ್ನು ಕುಟುಂಬಸ್ಥರು ಕೆಲವರೆಲ್ಲ ಅಲ್ಲಿ ಬಂದಿರತಕ್ಕಂಥವ್ರು, ಬಿಪಿನ್ ರಾವತ್ ಅವರ ಆತ್ಮೀಯರು, ಅವರ ಸ್ನೇಹಿತರು, ಅವರಿಗೆಲ್ಲ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಅದು ಎಲ್ರಿಗೂ ಕೊಡಲ್ಲ, ಕೆಲವು ಸೆಲೆಕ್ಟೆಡ್ ಪೀಪಲ್ ಅಂತ ನಾವೇನು ಹೇಳ್ತೀವಿ ಅವ್ರಿಗೆ ಅವಕಾಶವನ್ನು ಕೊಟ್ಟಿರ್ತಾರೆ. ಅಂತ್ಯ ಸಂಸ್ಕಾರ ಮುಗಿಯೋ ತನಕನೂ ಕೂಡ ಅವರು ಅಲ್ಲಿರ್ತಾರೆ. ಮತ್ತು ಈಗ ಅವ್ರ ಸಂಪ್ರದಾಯ ಯಾವ ರೀತಿ ಇರುತ್ತೆ, ಅವರ ಪುತ್ರನ ಕೈಯಲ್ಲೇ ಅಂತಿಮ ಸಂಸ್ಕಾರವನ್ನು ಮಾಡಿಸ್ತಾರೆ ಅಂತ ಅನಿಸುತ್ತೆ. ಅದಕ್ಕೂ ಮೊದಲು ಸೇನಾ ಗೌರವಗಳು ಅಂತ ಏನು ಹೇಳ್ತೀವಿ, ಆ ಸೇನಾ ಗೌರವಗಳನ್ನು ಸಲ್ಲಿಸ್ತಾ ಇರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಗಮನಿಸ್ತೀರ.